ಇದು ಮಮ್ಮಿ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು ಬುಕ್ ಇಸ್ಕೊಂಬರಕ್ಕೆ. ಯಾಕೆ ನಿನ್ನ ಹತ್ರ ಇಲ್ವಾ? ನೀನ್ ಬರ್ಕೊಂಡ್ ಬಂದಿಲ್ವಾ? ನಾನು 2 ದಿವಸ ಸ್ಕೂಲ್ಗೆ ಹೋಗಿರ್ಲಿಲ್ವಲ್ಲ. ಸರಿ, ಎಲ್ಲಿ ನಿನ್ ಫ್ರೆಂಡ್ ಮನೆ ಹೇಳು, ನಾನು ಹೋಗಿ ಇಸ್ಕೊಂಡ್ ಬರ್ತೀನಿ. ನಿಂಗೆ ಗೊತ್ತಾಗಲ್ಲ ಬಿಡಮ್ಮ ಆ ಬುಕ್ ಯಾವ್ದು ಅಂತ. ಸರಿ ನಡಿ, ಇಬ್ರು ಹೋಗಿ ಇಸ್ಕೊಂಬರೋಣ. ಇಲ್ಲಿ ಗೇಟ್ ಹತ್ರ ಎಂತಕ್ ನಿಂತಿದ್ಯಾ? ನಡಿ ಒಳಗೆ. ಇದು ಫ್ರೆಂಡಿಗೆ ಫೋನ್ ಮಾಡ್ಬೇಕಿತ್ತು ಮಮ್ಮಿ, ಫೋನ್ ಬೇಕಿತ್ತು. ಎಂತಕ್ಕೆ? ನಾಳೆ ಯಾವ ಡ್ರೆಸ್ ಹಾಕೋ ಬರ್ಬೇಕಂತ ಕೇಳಕ್ಕೆ. ಗ್ರೂಪಲ್ಲಿ ಏನು ಕಳಿಸ್ತಾರಲ್ಲ ಬಿಡು, ಮತ್ತೆ ಅವಳಿಗೆಂತ ಫೋನ್ ಮಾಡ್ತೀಯಾ? ಅವಳ ಹತ್ರ ಕೇಳಿದ್ರೆ ಏನಾಗುತ್ತಮ್ಮ? ತಗೋ ಸ್ಪೀಕರ್ ಹಾಕು, ನನ್ ಮುಂದೆನೆ ಮಾತಾಡು. ಬೇಡ ಬಿಡು. ತಗೋ ಸ್ಪೀಕರ್ ಹಾಕು. ಹುಡ್ಗಿ ಕಂಡ್ರೆ ಯಾಕಂಗಡ್ತೀಯ ನೀನು? ಒಳ್ಳೆ ಚೇಳ್ ಬಿಡ್ಕೊಂಡಂಗ್ ಆಡ್ತೀಯ ಹುಡ್ಗಿ ನೋಡಿದ್ರೆ ಸಾಕು. ಅಲ್ಲ ಕಾವ್ಯ, ನಿಂಗೆ ಏನು ಗೊತ್ತಾಗಲ್ಲ, ಸುಮ್ನೆ ಇರು. ಅಲ್ಲ ಕಣಕ, ನೀನು ಈ ತರ ಎಲ್ಲಾಕು ಕಂಡೀಷನ್ ಆಗ್ತಿದ್ರೆ ಹುಡ್ಗಿಗೆ ಮನೆ ಒಳಗೆ ಉಸಿರು ಕಟ್ಟಂಗ ಆಗಲ್ವಾ? ನಾನು ಏನು ಕಂಡೀಷನ್ ಆಗುತ್ತೆ ಅಂತ ನಿನಗೆ ಗೊತ್ತಾ? ಯಾಕವ್ವ ಏನು ಕಂಡೀಷನ್ ಆಗ್ಬೇಕು? ಮಮ್ಮಿಗೆ ಯಾಕೆ ನನ್ ಮೇಲೆ ಅಷ್ಟೊಂದು ಡೌಟು? ಮಮ್ಮಿಗೆ ನನ್ ಮೇಲೆ ನಂಬಿಕೆನೇ ಇಲ್ವಾ? ನಿತ್ಯ ಎದ್ದು ನೋಡ್ತಾ ಇರ್ತೆ ಪೇಪರ್ ಅಲ್ಲಿ, ನ್ಯೂಸ್ ಅಲ್ಲಿ, ಮತ್ತೆ ತಿರ್ಗಾ ಮಾಮೂಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಕಡೆನೂ ಅಲ್ಲಿ ರೇಪು ಇಲ್ಲಿ ರೇಪು ಅಂತ ಅಂತಾನೆ ಇರ್ತಾರೆ. ಹೆಣ್ಮಕ್ಳು ಸಾಕೋದು ಎಷ್ಟು ಕಷ್ಟ ಅಂತ ಸಾಕೋರ್ಗ್ ಮಾತ್ರ ಗೊತ್ತಿರುತ್ತೆ. ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಂಡ್ರೆ ಸರ್ಗಲ್ ಕೆಂಡ ಕಟ್ಕೊಂಡಂಗೆ. ಅವ್ರೆಲ್ಲಾರು ಆಚೆ ಹೋಗಿ ಮನೆಗ್ ಬರತಕ್ಕ ನಮ್ಗೆ ಎಷ್ಟು ಭಯ ಇರುತ್ತೆ ಅಂತ ನಿನ್ಗೇನ್ ಗೊತ್ತಾಗಬೇಕು? ಅದಕ್ಕೆ ತಾನೇ ನಾನು ಎಲ್ಲ ನೋಡ್ ಹೋಗ್ತೀನಿ, ನಾನೇ ಕರ್ಕೊಂಡು ಹೋಗೋದು. ಇಲ್ಲ ನನ್ಗೆ ಹುಚ್ಚಿಡ್ದೈತಾ ಮನೇಲಿ ಎಲ್ಲಾ ಕೆಲ್ಸ ಬಿಟ್ಬಿಟ್ಟು ಹೋಗೋಳ್ನ ಕರ್ಕೊಂಡು ಹೋಗಕ್ಕೆ? ಅದನ್ನೇ ಒಂಚೂರು ನಗ್ನಗ್ತ ಹೇಳ. ಅದ್ಯಾಕಂಗ ಹುಡುಗಿಗೆ ಸ್ವಲ್ಪ ಭಯ ಇರ್ಬೇಕು ಕಣೆ ಮಕ್ಳಿಗೆ. ಅಪ್ಪ ಅಮ್ಮನ್ ಕಂಡ್ರೆ ಸ್ವಲ್ಪ ಭಯ ಇರ್ಬೇಕು, ಪ್ರೀತಿನೂ ಇರ್ಬೇಕು, ಭಯನೂ ಇರ್ಬೇಕು. ನಾವು ಬೈತಾ ಇದ್ದೀವಿ ಅಂದ್ರೆ ಅವ್ರಿಗೇನ್ ಕೆಟ್ಟದಕ್ ಬೈತಾರಲ್ಲ, ಅವ್ರ ಒಳ್ಳೇದಕ್ಕೆ ನಾವು ಬೈತಾ ಇರ್ತೀವಿ. ಅದನ್ನ ಅವ್ರ ಅರ್ಥ ಮಾಡ್ಕೋಬೇಕಷ್ಟೇ. ನಾವೇನ್ ನಮ್ಮ ಮಕ್ಳು ಕೆಟ್ಬಿಡ್ಲಿ, ಅವ್ರಿಗೇನೋ ಆಗ್ಬಿಡ್ಲಿ ಅಂತ ಅನ್ಕೊಂತೀವ? ಇಲ್ಲ ಅವ್ರ ಮೇಲೆ ನಮಗ್ ದ್ವೇಷನ? ಎಂತದೂ ಇಲ್ಲ. ಮಕ್ಳು ಈಗ ನೀನ್ ನೋಡ್ತಾ ಇದೀವ ದಿನನಿತ್ಯ, ಆ ಕಾರಣಕ್ಕಷ್ಟೇ ನಾನು ಅವಳಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾ ಇರೋದು. ನಿಂದ್ ಇವಾಗ ನಿಂದ್ ಏನೈತೆ ಅಂತ ನನಗೆ ಗೊತ್ತಾಗ್ತೈತೆ, ನೀನ್ ಏನಕ್ಕೆ ಹಿಂಗ ಆಡ್ತಾ ಇದೀಯ ಅಂತ. ಬಟ್ ಆ ಹುಡುಗಿ ಎಷ್ಟ್ ಬೇಜಾರ್ ಮಾಡ್ಕೊಂಡು ಅಳ್ತಾ ಇತ್ತು ಗೊತ್ತಾ? ಮಮ್ಮಿ ಹಿಂಗ್ ಆಡ್ತಾ ಇತ್ತಲ್ಲ ಅಂತ. ಸರಿ ಬಿಡು, ಆಯ್ತು. ಹೇಳೋ ರೀತಿಲಿ ಹೇಳ, ಅದನ್ನೇ ಒಂದ್ ಸ್ವಲ್ಪ ಪ್ರೀತಿಯಿಂದ ಹೇಳು. ಮಕ್ಳನ್ನ ಯಾವತ್ತು ಫ್ರೆಂಡ್ಸ್ ತರ ನೋಡ್ಬೇಕು. ಅವಾಗ ಅವ್ರಿಗೂನು ನಿನ್ ಜೊತೆ ಮಾತಾಡಕ್ ಕಂಫರ್ಟಬಲ್ ಇರ್ತೈತೆ. ನೀನ್ ಹಿಂಗ್ ಅದ್ರೋದ್ರೆ ಅವಳೆಲ್ಲಾನು ಮುಚ್ಚಿಡ್ತಾಳೆ. ಇನ್ನೇನಾದ್ರು ಹೇಳ್ಬೇಕಂದ್ರೂ ಮುಚ್ಚಿಡ್ತಾ ಇರ್ತಾಳೆ. ಸರಿ ಬಿಡು, ಆಯ್ತು. ಅಯ್ಯೋ, ಇಷ್ಟು ದಿನ ನಮ್ಮ ಮಮ್ಮಿ ನನಗೆ ಬೈತಾ ಇದ್ದಿದ್ದು ನನ್ನ ಒಳ್ಳೇದಕ್ಕೇನೆ. ಆದ್ರೆ ನಾನೇ ನಮ್ಮ ಮಮ್ಮಿನ ತಪ್ಪಾಗಿ ತಿಳ್ಕೊಬಿಟ್ನಲ್ಲ.